आज शहर के कर्नाटक रक्षणा वेदी के जिला कार्यालय में जिला अध्यक्ष टीएन भीमुनायक की अध्यक्षता में जिला पदाधिकारियों और ताल्लुक अध्यक्षों की मासिक बैठक आयोजित की गई। इस अवसर पर उन्होंने कल्याण कर्नाटक के लिए एक अलग मंत्रालय और यादगिर जिले के लिए एक अलग विश्वविद्यालय और सरकारी इंजीनियरिंग कॉलेज की स्थापना की मांग को लेकर सभी ताल्लुकों को संघर्ष करने का आदेश दिया। ಸಂಪುಟ ಸಭೆ ನಡೆಸುವಂತ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಅಂತ ನಮ್ಮದು ಪತ್ರಿಕೆಯಲ್ಲಿ ನೋಡಿದ್ವಿ. ಅದು ಇನ್ನೂ ಸಮಯ ನಿಗದಿಯಾಗಿದ್ದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. 16ನೇ ತಾರೀಕು ಅಂತ ಕ್ಯಾಬಿನೆಟ್ ಸಭೆ ಆಗ್ತದೆ ಅಂತ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ. ಯಾಕಂತಂದ್ರೆ ಅದು ಕ್ಯಾಬಿನೆಟ್ ಸಭೆ ಆಗ್ತಿತ್ತು ಅಂತಂದ್ರೆ ನಮ್ಮ ಭಾಗದಲ್ಲಿ ಸಮಸ್ಯೆಗಳು ಭಾಳಷ್ಟು ಇದೆ. ಅದರಲ್ಲಿ ನಮ್ಮ ಜಿಲ್ಲೆ ಫಸ್ಟ್ ನಾವು ಅದೇ ತಗೊಳ್ಬೇಕಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಂದ್ರೆ ಭಾಳ ದಿನದಿಂದ ನಾವು ಕಲಿಯೋದನ್ನು ಹೇಳ್ಕೊಂಡೇ ಬಂದಿದ್ದೀವಿ. ಪ್ರತ್ಯೇಕ ವಿಶ್ವವಿದ್ಯಾಲಯ ಕೊಡಲಿ, ಇನ್ನೂ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ನಮ್ಮ ಯಾದಗಿರಿ ಜಿಲ್ಲೆಗೆ ಘೋಷಣೆ ಆಗಬೇಕು. ಮತ್ತು ಹಲವಾರು ಸಮಸ್ಯೆಗಳು ನಮ್ಮ ಭಾಗದಲ್ಲಿ ಇದ್ದವು. ನಮ್ಮ ಭಾಗದಲ್ಲಿ ಪ್ರತ್ಯೇಕ ಸಚಿವಾಲಯ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಸಚಿವಾಲಯವನ್ನು ಮಾಡೋಂಥದ್ದಾಗಬೇಕು. ಮತ್ತು ಇವತ್ತು ಎಲ್ಲ ಇಲಾಖೆಗಳಲ್ಲಿ 371J ಸಂಪೂರ್ಣವಾಗಿ ಉದ್ಯೋಗದಲ್ಲಿ ಮೀಸಲಾತಿ ಏನು ಅದನ್ನು ಜಾರಿಗೆ ಆಗಬೇಕು. ಯಾಕಂದ್ರೆ ಕೆಲವು ಇಲಾಖೆಗಳಲ್ಲಿ ಜಾರಿಗೆ ಆಗ್ತಿದೆ 371, ಕೆಲವು ಇಲಾಖೆಗಳಲ್ಲಿ ಜಾರಿಗೆ ಆಗ್ತಿಲ್ಲ. ಯಾಕಂತಂದ್ರೆ ಬೆಂಗಳೂರಲ್ಲಿ ಇರುವಂಥ IAS ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 371J ಕೊಟ್ಟಿಲ್ಲ ಅಂತಂದ್ರೆ ಸಂಪೂರ್ಣ ಜಾರಿಗೆ ಅಂತಂದ್ರೆ ಆ ಭಾಗದವರು ಉದ್ಯೋಗದಲ್ಲಿ ಹೆಚ್ಚಿನ ಜನ ಮೇಲ್ಗೈ ಆಗ್ತಾರೆ ಅಂತೇಳಿ ಅವರ ಉದ್ದೇಶದಿಂದ ಒಂದು ಸಡ್ಡಾಂತರದಿಂದ 371J ಸಂಪೂರ್ಣವಾಗಿ ಸರ್ಕಾರದಲ್ಲಿ ಜಾರಿಗೆ ಬರಬೇಕು. ಆದರೂ ಕೆಲವು ಇಲಾಖೆಗಳಲ್ಲಿ ಕೊಡ್ತಾರೆ, ಕೆಲವು ಇಲಾಖೆಗಳಲ್ಲಿ 371J ಅನ್ವಯಿಸಬಹುದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಮತ್ತು KS ಮಾಡಿದಂಥ ಮೊನ್ನೆ KS ಎಕ್ಸಾಮ್ದಲ್ಲಿ ಕರ್ವೆ ಹೋರಾಟದಿಂದ ಮರು ಎಕ್ಸಾಮ್ ಅನ್ನೋಂಥ ಕೆಲಸ ಆಯಿತು. ಯಾಕಂತಂದ್ರೆ ಇವತ್ತೊಂದು ಕರ್ನಾಟಕ ಲಕ್ಷಣಕ್ಕೆ ಒಂದು ಹೋರಾಟ ಆಗುತ್ತೆ, ಒಂದು ಸಾಧನೆ.